ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ KK ವಿಲೇಜ್ ವ್ಲಾಗ್ಸ್. ಸೊ ಇವತ್ತು ನೀವು ನೋಡ್ತಿರ್ಬೋದು, ನಾನು ನಿಮಗೆ ಎಲೆಕೋಸಲ್ಲಿ ಗೋಬಿಯನ್ನು ಮಾಡೋದನ್ನು ತೋರಿಸ್ಕೊಡ್ತೀನಿ. ಸಿಂಪಲ್ಲಾಗಿ ಎಲೆಕೋಸನ್ನು ಉತ್ತರಿಸಿ ತೊಳೆದು ಹಾಗೆಯೇ ಸೋರು ಹಾಕಿ, ನೀರಿಲ್ದಿರೋ ಹಾಗೆ ಸೋರು ಹಾಕಿ ಅದನ್ನು ಮತ್ತೆ ಒಂದು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕಾರ್ನ್ ಫ್ಲೋರು, ಸ್ವಲ್ಪ ಮೈದಾ, ಹಾಗೆಯೇ ಸ್ವಲ್ಪ ಗರಂ ಮಸಾಲೆ, ಹಾಗೆಯೇ ಸ್ವಲ್ಪ ಕಡಲೆ ಹಿಟ್ಟು ಇಷ್ಟನ್ನು ಹಾಕಿ ನೀಟಾಗಿ ಸ್ವಲ್ಪ ಖಾರದ ಪುಡಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಹಾಗೆಯೇ ಅದಕ್ಕೆ ಯಾವುದೇ ರೀತಿಯ ನೀರನ್ನು ಹಾಕ್ತೀರಾ ಅದನ್ನು ನೀವು ನೀಟಾಗಿ ಮಿಕ್ಸ್ ಮಾಡ್ತಾ ಹೋಗಿದ್ರೆ ಅದರಲ್ಲೇ ಇರೋಂತಹ ನೀರು ಬಿಟ್ಟು ಅದು ಒಂದು ಲೆವೆಲ್ಗಾಗುತ್ತೆ. ಸೊ ನೀವು ಲಾಸ್ಟಲ್ಲಿ ಅದಕ್ಕೆ ನೀರು ಸಾಕಾಗ್ತಿಲ್ಲ, ಇನ್ನೂ ಪುಡಿ ಪುಡಿಯಾಗಿ ಇದೆ ಅನ್ನುವಾಗ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಬೋದು. ಸೊ ಇದನ್ನು ನೀಟಾಗಿ ಈ ಟೆಕ್ನಿಕಲಿ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ. ಕಾರ್ನ್ ಫ್ಲೋರನ್ನು ಹಾಕೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಇರುತ್ತೆ. ನಾವು ಕೊನೆಗೆ ಗೋಬಿ ಮಸಾಲೆಯನ್ನು ಮಾಡಿ ಅದಕ್ಕೆ ಹಾಕಿದಾಗ ತುಂಬ ಕ್ರಿಸ್ಪಿಯಾಗಿ ಜ್ಯೂಸಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಗೋಬಿ. ಸೊ ಮನೆಯಲ್ಲೇ ಇವಾಗ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಮಕ್ಕಳಿಗೆ ಹೊರಗಡೆ ಹೋಗಿ ಏನಾದರೂ ತಿನ್ಸೋಣ ಅಂದರೆ ಅದು ಆಗಲ್ಲ. ಸೊ ಅದರಲ್ಲಿ ಕೆಮಿಕಲ್ಸ್ ಇರುತ್ತೆ ಅನ್ನೋ ಭಯ ನಮಗಿರುತ್ತೆ. ಸೊ ಹಾಗಾಗಿ ಮನೆಯಲ್ಲೇ ಈ ರೀತಿಯಾಗಿ ತುಂಬ ರುಚಿಯಾದ ಗೋಬಿಯನ್ನು ಮಾಡಿಕೊಂಡು ತಿನ್ನಬಹುದು. ಹಾಗೆಯೇ ಟೊಮೆಟೊ ಕೆಚಪ್ಪು ಮತ್ತು ಗ್ರೀನ್ ಚಿಲ್ಲಿ ಕೆಚಪ್ಪನ್ನು ನಾನು ಹೇಗೆ ಮಾಡೋದು ಅಂತ ವಿಡಿಯೋದಲ್ಲಿ ಹಾಕಿದ್ದೀನಿ, ಬೇಕಾದರೆ ಹೋಗಿ ಚೆಕ್ ಮಾಡಿ. ಹಾಗೆಯೇ ಇದನ್ನು ಹೀಗೆ ಮಾಡಿದರೆ ಉಂಡೆ ಆಗಬೇಕು. ಸೊ ಆಗ್ತಿಲ್ಲ ಅಂದಾಗ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಹದ ಮಾಡಿಕೊಂಡೆ. ಸೊ ಆನಂತರ ಈ ರೀತಿಯಾಗಿರುತ್ತೆ. ಕಾರ್ನ್ ಫ್ಲೋರ್ನು ಕೂಡ ತುಂಬ ಹಾಕ್ಕೊಳ್ಳೋದಕ್ಕೆ ಹೋಗಬಾರ್ದು. ಆ ರೀತಿಯಾಗಿ ತುಂಬ ಕಾರ್ನ್ ಫ್ಲೋರ್ ಹಾಕಿದ್ರೆ ತುಂಬಾ ಕ್ರಿಸ್ಪಿ ಆಗುತ್ತೆ, ಕಡಿಯೋದಕ್ಕೆ ಆಗಲ್ಲ, ಆ ರೀತಿ ಆಗಿಬಿಡುತ್ತೆ. ಸೊ ಅದನ್ನು ಸೈಡ್ಗೆ ಎತ್ತಿಟ್ಟು ಒಂದು ಪಾತ್ರೆಯಲ್ಲಿ ಎಣ್ಣೆನ ಕಾಯಕ್ಕೆ ಇಟ್ಕೊಳ್ಳೋಣ. ಎಣ್ಣೆ ಕಾದಿದೆ ಅಂತ ನೋಡಾದ ನಂತರ ಅದಕ್ಕೆ ಗೋಬಿಯನ್ನು ಸಣ್ಣ ಸಣ್ಣ ಪೀಸ್ಗಳಾಗಿ ಅದಕ್ಕೆ ಬಿಡೋಣ. ಹಾಗೆಯೇ ನೀವುಗಳು ಸಮ್ಮರ್ ಹಾಲಿಡೇಸಲ್ಲಿ ಮಕ್ಕಳಿಗೆ ಏನೆಲ್ಲ ಮಾಡಿಕೊಡೋಕ್ಕೆ ಸಾಧ್ಯ ಆಗುತ್ತೋ ಅದನ್ನು ಮಾಡಿಕೊಡಿ. ಹಾಗೆಯೇ ಹೊರಗಡೆ ತಿಂಡಿಯನ್ನು ಜಾಸ್ತಿ ಪ್ರಿಫರ್ ಮಾಡಬೇಡಿ. ಮಕ್ಕಳುಗಳಿಗೆ ಮನೆಯಲ್ಲೇ ಹೆಲ್ದಿಯಾಗಿರೋಂತಹ ಮೊಸರನ್ನು ಹಾಕಿ ಚಾಕ್ಲೇಟ್ ಮಾಡೋದು, ಈ ರೀತಿಯಾದ ಎಲ್ಲ ಥರದ ಸ್ವೀಟ್ ಐಟಮ್ ಅಥವಾ ಖಾರ ಐಟಮ್ ಏನೇ ಆಗಿರಲಿ, ಖಾರ ಸೇವನ್ನು ಮನೆಯಲ್ಲೇ ಮಾಡ್ಬೋದು ಕಡಲೆ ಹಿಟ್ಟನ್ನು ಬಳಸಿ. ಆ ರೀತಿಯಾಗಿ ಮಾಡಿ ಮಕ್ಕಳಿಗೆ ಕೊಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆದಷ್ಟು ಹೊರಗಡೆ ರೋಡ್ ಸೈಡಲ್ಲಿ ಅಥವಾ ಹೊರಗಡೆ ಹೋಟ್ಲಲ್ಲೂ ಕೂಡ ತಿನ್ನೋದನ್ನು ಕಡಿಮೆ ಮಾಡಿಸಿ. ಫುಡ್ ಇನ್ಫೆಕ್ಷನ್ಗಳು ಮಕ್ಕಳಿಗೆ ಅವಾಗವಾಗ ಆಗ್ತಾ ಇರುತ್ತೆ. ಸೊ ಇದೆಲ್ಲ ಅವಾಯ್ಡ್ ಮಾಡಬೇಕು ಅಂದರೆ ಈ ರೀತಿಯಾಗಿ ಮಾಡಿ. ಹಾಗೆಯೇ ಗೋಬಿಯನ್ನು ಈ ರೀತಿಯಾಗಿ ಎಣ್ಣೆಯಲ್ಲಿ ಬಿಟ್ಟ ನಂತರ ತುಂಬ ಕ್ರಿಸ್ಪಿಯಾಗಿ ಆಗಿರುತ್ತೆ. ಸೊ ಈ ಕ್ರಿಸ್ಪಿಯಾಗಿ ಬಂದಿರುವಂಥ ಗೋಬಿಯನ್ನು ನಾವು ಅದು ಬೆಂದಿದೆಯಾ ಇಲ್ವಾ ಅಂತ ಸ್ವಲ್ಪ ಅದರಲ್ಲಿ ಎಣ್ಣೆಯಲ್ಲಿ ನೊರೆ ಬರೋದು ಕಡಿಮೆ ಆಗುತ್ತೆ, ಈ ಬೊಬ್ಬೆಗಳು. ಸೊ ಅವಾಗ ಬೆಂದಿದೆ ಅಂತ ಗೊತ್ತಾಗುತ್ತೆ. ಅದನ್ನು ತೆಗೆದು ಸೈಡ್ಗೆ ಇಟ್ಟು ಆನಂತರ ಅದಕ್ಕೆ ನಾವು ಬೇಕಾದಂತಹ ಬೇರೆ ಮಸಾಲೆಯ ಪ್ರಿಪ್ರೇಷನನ್ನು ಮಾಡ್ಕೊಬೋದು. ಮಸಾಲೆ ಏನಿಲ್ಲ, ಅದಕ್ಕೆ ಮಾಮೂಲಿ ಕೊರಿಯಂಡರು, ನೀವು ಕ್ಯಾಪ್ಸಿಕಮ್ ಆ್ಯಡ್ ಮಾಡೋದಾದರೆ ಕ್ಯಾಪ್ಸಿಕಮ್ ಕೂಡ ಆ್ಯಡ್ ಮಾಡಬಹುದು. ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿಯಾಗಿ ಅದನ್ನು ಮಾಡ್ಕೊಬೋದು. ಹಾಗೆಯೇ ನಾನಿಲ್ಲಿ ಮತ್ತೆ ಬೇರೆ ಕಡೆಗೆ ಹಾಕೋಣ ಅಂತ ಇನ್ನೊಂದು ಸ್ವಲ್ಪ ಗೋಬಿಯನ್ನು ಮಾಡ್ಕೊತಾ ಇದ್ದೀನಿ. ಸೊ ನೀವು ಈ ಗೋಬಿಯನ್ನು ಮಾಡಿಟ್ಕೊಂಡು ಕೂಡ ಬೇಕಾದಾಗ ಮಸಾಲೆಯನ್ನು ಈ ರೀತಿ ಮಾಡ್ಕೊಂಡು ಹಾಕೋಬೋದು. ನಾನು ಟೊಮೊಟೊ ಕೆಚಪ್ಪನ್ನು ಮಾಡಿದ್ದೆ ಅದೇ ಪಾತ್ರೆಯಲ್ಲಿ, ಮತ್ತೆ ಯಾಕಿದ್ದು ಕೆಂಪಾಗಿದೆ ಅಂತ ಕೇಳಿಬಿಡಿ. ಸೊ ಟೊಮೊಟೊ ಕೆಚಪ್ ಮಾಡಿದ್ದೆ ಅದೇ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ, ಹಾಗೆಯೇ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿಯನ್ನು ಹಾಕಿ ಅದನ್ನು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಇದಕ್ಕೆ ನೆಕ್ಸ್ಟ್ ನಾವು ಸ್ವಲ್ಪ ಗ್ರೀನ್ ಚಿಲ್ಲಿ ಸಾಸು ಮತ್ತು ಟೊಮೆಟೊ ಕೆಚಪ್ಪನ್ನು ಹಾಕೊಳ್ಳೋಣ. ಸೊ ಇದು ಗ್ರೀನ್ ಚಿಲ್ಲಿ ಸಾಸ್ ಕೂಡ ಮನೆಯಲ್ಲೇ ಮಾಡಿದ್ದು, ಅದರದ್ದು ಕೂಡ ವಿಡಿಯೋ ಇದೆ, ಬೇಕಾದರೆ ಹೋಗಿ ಶಾರ್ಟ್ಸಲ್ಲಿ ಚೆಕ್ ಮಾಡಿ. ಹಾಗೆಯೇ ಟೊಮೆಟೊ ಸಾಸು ನಿಮಗೆ ಯಾವ ರೀತಿ ಖಾರ ಜಾಸ್ತಿ ಬೇಕಂದರೆ ಗ್ರೀನ್ ಚಿಲ್ಲಿ ಸಾಸನ್ನು ಸ್ವಲ್ಪ ಜಾಸ್ತಿ, ಟೊಮೆಟೊ ಕೆಚಪ್ ಕೂಡ ನಿಮಗೆ ಯಾವ ರೀತಿಯಾಗಿ ಬೇಕೋ ಆ ರೀತಿಯಾಗಿ ಹಾಕ್ಕೊಳ್ಳಿ. ಹಾಗೆಯೇ ನಾನಿಲ್ಲಿ ಸೋಯಾ ಸಾಸನ್ನು ಬಳಸ್ತಾ ಇದ್ದೀನಿ. ಸೋಯಾ ಸಾಸ್ ಕೂಡ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ, ಇಲ್ಲಾಂದರೆ ತುಂಬ ಕಹಿ ಬಂದುಬಿಡುತ್ತೆ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿ ಆದ ನಂತರ ಈ ರೀತಿಯಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇದಕ್ಕೇನೆ ಏನು ಕಾರ್ನ್ ಫ್ಲೋರ್ ಇರುತ್ತೆ, ಆ ಕಾರ್ನ್ ಫ್ಲೋರ್ ಒಂದು ಅರ್ಧ ಟೀ ಸ್ಪೂನಷ್ಟು ತೊಗೊಂಡು ಅದನ್ನು ನೀರಲ್ಲಿ ನೀಟಾಗಿ ಮಿಕ್ಸ್ ಮಾಡಿ ಅದನ್ನು ಇದಕ್ಕೆ ಹಾಕಬೇಕಾಗುತ್ತೆ. ಇದು ಹಾಕೋ ಉದ್ದೇಶ ಏನಪ್ಪ ಅಂತ ಹೇಳಿದರೆ, ಗೋಬಿ ಜೊತೆ ಇದೇನಿದೆ ಈ ಗೋಬಿಗೆ ನಾವು ಮಸಾಲೆ ಏನು ಮಾಡ್ಕೊಂಡಿರ್ತೀವಿ ಇದು ನೀಟಾಗಿ ಬ್ಲೆಂಡ್ ಆಗಬೇಕು, ಅದ್ರ ಜೊತೆ ಹೊಂದ್ಕೊಳ್ಳೋ ಚಾನ್ಸಸ್ ಕೆಲವು ಸರಿ ಇರೋದಿಲ್ಲ. ಸೊ ಈ ರೀತಿಯಾಗಿ ಜೋಳದ ಕಾರ್ನ್ ಫ್ಲೋರನ್ನು ಹಾಕೋದ್ರಿಂದ ಅದು ನೀಟಾಗಿ ಹೊಂದ್ಕೊಳ್ಳುತ್ತೆ. ಹಾಗೆಯೇ ಗೋಬಿ ತುಂಬ ಜ್ಯೂಸಿಯಾಗಿ ಬರುತ್ತೆ. ಸೊ ಅದು ತುಂಬ ಗಟ್ಟಿಯಾಗಿದೆ ಅನ್ನಿಸ್ದಾಗ ಸ್ವಲ್ಪ ನೀರು ಹಾಕ್ಕೋಬೋದು. ಸೊ ನಾವು ಮಾಡುವಾಗ ಹೇಗೆ ಅಡುಗೆ ಮಾಡುವಾಗ ಗೊತ್ತಾಗೇ ಆಗುತ್ತೆ ಅದು ಗಟ್ಟಿಯಾಗಿದೆಯೋ ಇಲ್ವೋ, ಅದಕ್ಕೆ ಏನಾದರೂ ಆ್ಯಡ್ ಮಾಡಬೇಕು ಅಂತ ಅನಿಸಿದರೆ ನಮಗೆ ಗೊತ್ತಾಗುತ್ತೆ. ಸೊ ಆ ನೀರನ್ನು ನಾನು ಸ್ವಲ್ಪ ಮಾಡುವಾಗ ಗಟ್ಟಿ ಆಯಿತು, ಸೊ ನಾನು ನೀರನ್ನು ಆ್ಯಡ್ ಮಾಡಿಕೊಂಡೆ. ಸೊ ಇಷ್ಟೆಲ್ಲ ಹಾಕಿ ಆದ ನಂತರ ನಾವು ಇದನ್ನ ಸ್ವಲ್ಪ ಬೇಯಿಸ್ಕೊಂಡು
ಇದಕ್ಕೆ ಕಾರ್ನ್ಫ್ಲೋರ್ ಸ್ವಲ್ಪ ಜಾಸ್ತಿ ಆಯಿತು, ಸೊ ನೀವು ತುಂಬ ಕಡಿಮೆನೇ ಹಾಕ್ಕೊಳ್ಳಿ. ಹಾಗೆಯೇ ಇನ್ನೂ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ತೆಳುವಾಗಿರಬೇಕದು, ಈಗಲೇ ತುಂಬ ಚಟ್ನಿ ಥರ ಆದರೆ ಚೆನ್ನಾಗಲ್ಲ. ಜ್ಯೂಸಿಯಾಗಿ ಆಗಬೇಕು ಗೋಬಿ ಅಂತ ಹೇಳಿದ್ರೆ ಸ್ವಲ್ಪ ತೆಳುವಾಗೇ ಇರಬೇಕು. ಸೊ ಇದನ್ನೆಲ್ಲ ನೀಟಾಗಿ ಫಿಕ್ಸ್ ಮಾಡ್ಕೊಂಡಾದ ನಂತರ ಇದಕ್ಕೆ ನಾವೇನು ಗೋಬಿಯನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ಗೋಬಿಯನ್ನು ಹಾಕೋದು ಇದಕ್ಕೆ. ಹಾಗೆಯೇ ಇದಕ್ಕೆ ನೀವು ಮೊದಲೇ ಏನು ಈರುಳ್ಳಿ ಹಾಕ್ತಿರಲ್ಲ ಆವಾಗ ಕ್ಯಾಪ್ಸಿಕಮ್ ಕೂಡ ಆ್ಯಡ್ ಮಾಡ್ಬೋದು. ಕ್ಯಾಪ್ಸಿಕಮ್ ಇಷ್ಟ ಇರೋರು, ಇಷ್ಟ ಇರೋರು ಸ್ಕಿಪ್ ಮಾಡ್ಬೋದು. ಹಾಗೆಯೇ ಇದಕ್ಕೆ ನೀವು ಬೇರೆ ಏನು ಬೇಕಾದರೂ ವೆಜಿಟೇಬಲ್ಸ್ ಕೂಡ ಆ್ಯಡ್ ಮಾಡ್ಕೊಬೋದು. ಸೊ ನಾನಿಲ್ಲಿ ನೆಕ್ಸ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ಸೊ ನೀವು ಜಾಸ್ತಿ ಬೇಕಾದರೆ ಜಾಸ್ತಿನ ಹಾಕೋಬೋದು. ಇದಕ್ಕೆ ಲಾಸ್ಟ್ ಫೈನಲ್ ಟಚ್ ಏನಪ್ಪ ಅಂತಂದರೆ ಹಸಿ ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿಯನ್ನು ಹಾಕೋದು. ಸೊ ರೆಡಿ ಟು ಈಟ್ ಗೋಬಿ. ಸೊ ಮನೆಯಲ್ಲಿ ಇದೇ ರೀತಿಯಾಗಿ ಗೋಬಿಯನ್ನು ಮಾಡ್ಕೊತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ತಪ್ಪದೆ ಚಾನಲ್ಗೆ ಸಪೋರ್ಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಟಾಟಾ ಬಾಯ್.